ಹೇಗಿದ್ದೀರಾ? ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋದು ನಿಪ್ಪಟ್ಟು ಅಂತ. ಏನ್ರಿ ನಿಪ್ಪಟ್ಟು? ಬರೇ ನಿಪ್ಪಟ್ಟು ಎಲ್ಲರಿಗೂ ಬರುತ್ತೆ, ಅದೇನ್ ಮಾಡ್ತೀರಾ ಅಂತೀರಾ? ಇಲ್ಲ, ಇದು ಸ್ಪೆಷಲ್ ನಿಪ್ಪಟ್ಟು, ಡಿಫ್ರೆಂಟ್ ಆಗಿದೆ. ನೋಡಿ ನಿಂತ್ಕೊಂಡು ಫುಲ್ ಎಂಡ್ ತನಕ ನಿಮಗೆ ಗೊತ್ತಾಗತ್ತೆ. ಹೆಲ್ದಿಯಾಗಿ ಡೀಪ್ ಫ್ರೈ ಮಾಡಲ್ಲ ರೀ, ಇನ್ನೇನ್ ಬೇಕು? ಡೀಪ್ ಫ್ರೈ ಎಣ್ಣೆ ಎಷ್ಟು ತಿಂತೀರಾ? ಸಾಕು ತಿಂದಿದ್ದು. ನೀವು ಗಿಲ್ಟ್ ಇಲ್ದೇನೆ ಆರಾಮಾಗಿ ತಿನ್ಕೊಬಿಡಿ, ಎಷ್ಟು ಬೇಕಷ್ಟು. ಹಾಗಂದ್ರೆ ಜಾಸ್ತಿ ತಿನ್ಬೇಡಿ. ಸರಿ, ಇದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ ನೋಡೋಣ ಬನ್ನಿ. 1 ಕಪ್ ಅಕ್ಕಿ ಹಿಟ್ಟು, ಆಮೇಲೆ 1/4 ಕಪ್ ಪೀನಟ್ ಬಟರ್ ಅಂತ. ಪೀನಟ್ ಬಟರ್ ಮಾಡೋದು ತುಂಬಾ ಸುಲಭ ರೀ, ನೀವೇ ಮಾಡ್ಕೋಬಹುದು ಮನೇಲಿ. ಹುರಿದಿರೋದು ಶೇಂಗಾ ಅಂತೀವಲ್ಲ, ಪೀನಟ್ಸ್, ಅದನ್ನ ತಗೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನೀರೇನು ಹಾಕ್ಬಾರ್ದು, ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಎಷ್ಟು ಅಂದ್ರೆ ಬಟರ್ ಆಗೋಷ್ಟು ಮಿಕ್ಸಿ ಮಾಡ್ಕೊಳ್ಳಿ ಅಷ್ಟೇ. ಪೀನಟ್ ಬಟರ್ ಆಗೋಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅರ್ಧ ಟೀ ಸ್ಪೂನು ಮೆಣಸಿನ ಪುಡಿ, 1 ಟೀ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಹುರ್ಗಡ್ಲೆ, ಹುರಿದಿರುವಂತ ಕಡಲೆ ಇದೆಯಲ್ಲ ಅದು. ಆಮೇಲೆ 2 ಟೇಬಲ್ ಸ್ಪೂನು ನಮ್ಗೆ ಇದು ರೋಸ್ಟ್ ಮಾಡಿರುವಂತಹ ಶೇಂಗಾ, ಪೀನಟ್, ಕಡ್ಲೆ ಬೀಜ, ಅದನ್ನ ಕ್ರಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುಟ್ಕೊಳ್ಳಿ ಹಿಂಗೆ, ಅಷ್ಟೇ ಸಾಕು. ಆಮೇಲೆ 1 ಟೀ ಸ್ಪೂನು ಕರಿಬೇವು, 1 ಟೀ ಸ್ಪೂನು ಕರಿಬೇವು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿರೋ ಹೆಚ್ಕೊಂಡಿರೋಂಥ ಒಂದು ಮೆಣಸಿನ್ಕಾಯಿ, ನೀವು 2-3 ಹಾಕೋಬಹುದು. ನಾನು ಒಂದೇ ತಗೊಂಡಿದ್ದೀನಿ, ಬಟ್ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 1/8 ಟೀ ಸ್ಪೂನು ಹಿಂಗು. ಓಕೆ, 1/3 ಕಪ್ ನಾನು ಪೀನಟ್ ಮೊಸರು ತಗೊಂಡಿದ್ದೀನಿ. ನಿಮ್ಮ ಹತ್ರ ಪೀನಟ್ ಮೊಸರು ಇಲ್ಲ ಅಂದ್ರೆ ಬಿಟ್ಬಿಡಿ, ಮಾಮೂಲಿ ಮೊಸರು ಯೂಸ್ ಮಾಡಬೇಡಿ. ಅದ್ರ ಬದಲಿ ನೀವು ನೀರನ್ನ ಹಾಕೋಬಹುದು. ಟೋಟಲಿ ಆಪ್ಷನಲ್ ಇದು. ಆಮೇಲೆ ಇದು ನವಿಲ್ಕೋಸು 1/3 ಕಪ್ಪೇನೆ. ನವಿಲ್ಕೋಸು ಇಲ್ಲ ಅಂದ್ರೆ ಸೀಮೆ ಬದನೆಕಾಯಿನೂ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ 2 ಟೇಬಲ್ ಸ್ಪೂನು ಚಾಪ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ. 1/4 ಕಪ್ಪು ಅಕ್ಕಿ ತರಿ ಅಂತೀವಲ್ಲ, ಈಗ ನಾನು ಅಕ್ಕಿನ ಒಣಗಿಸ್ಬಿಟ್ಟು ಹಾರಾಕಿ ಮತ್ತೆ ಅದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಅಕ್ಕಿ ತರಿ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಇಡ್ಲಿ ಮಾಡೋ ಅಕ್ಕಿ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ನವಿಲ್ಕೋಸು ಮತ್ತೆ ಮೊಸರು ಇದನ್ನೆರಡು ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ಬಿಡೋಣ ನುಣ್ಣಗೆ. ಇವಾಗ ಒಂದ್ ಪಾತ್ರೆನ ತಗೊಂಡ್ಬಿಟ್ಟು ಅದ್ರೊಳಗೆ ಅಕ್ಕಿ ಹಿಟ್ಟನ್ನ ಹಾಕಿ, ಅದ್ರೊಳಗೆ ಪೀನಟ್ ಬಟರ್ ಹಾಕಿ ಚೆನ್ನಾಗಿ ಕಲ್ಸ್ಬೇಕು. ಕೈಯಿಂದಾನೇ ಕಲ್ಸ್ಬೇಕು, ಸೊ ದಟ್ ಅದು ಮಿಕ್ಸ್ ಆಗ್ಬೇಕು. ಅಂದ್ರೆ ಎಲ್ಲಾ ಅಕ್ಕಿ ಅರಳಿದೆಯಲ್ಲ, ಅದ್ರೊಳಗೆ ಎಲ್ಲದರಲ್ಲೂ ಪೀನಟ್ ಬಟರ್ ಇರ್ಬೇಕು. ಸೊ ಆ ತರ ಕೈಯಿಂದ ಮಿಕ್ಸ್ ಮಾಡಿ. ಸೌಟಿಂದ ಮಿಕ್ಸ್ ಮಾಡಿದ್ರೆ ಬರೋದಿಲ್ಲ, ಅದು ಕೈಯಿಂದಾನೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಳಿದಿರೋದೆಲ್ಲಾ ಇಂಗ್ರೀಡಿಯೆಂಟು ಹಾಕೊಂಡ್ಬಿಟ್ಟು ಎಲ್ಲದನ್ನು ಹಾಕೊಂಡು ಕಲ್ಸ್ಕೊಳ್ಳಿ. ಕೈಯಿಂದ ಹಿಂಗ್ ಕಲ್ಸ್ಬಿಡಿ. ಆಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋದಿದೆ ಅಲ್ವಾ, ಏನು ಪೀನಟ್ ಕರ್ಡು ಮತ್ತೆ ನವಿಲ್ಕೋಸು, ಇದನ್ನ ಈ ಮಿಶ್ರಣವನ್ನ ಹಾಕೊಂಡು ಮತ್ತೆ ಕಲ್ಸ್ಬೇಕಾಗತ್ತೆ. ಇದಕ್ಕೆ ಮತ್ತೆ ಸ್ವಲ್ಪ ನಿಮಗೆ ನೀರ್ ಬೇಕು ಅಂದ್ರೆ ಹಾಕೊಂಡು ಕಲ್ಸ್ಕೊಳ್ಳಿ. ನನಗೆ ಇದು ಸರಿ ಹೋಯ್ತು, ಅಷ್ಟು ಕಲ್ಸಿದೀನಿ. ತುಂಬಾ ಗಟ್ಟಿ, ಸ್ವಲ್ಪ ಗಟ್ಟಿ ಇರ್ಬೇಕು, ತುಂಬಾ ಮೆತ್ತಗಿರ್ಬಾರ್ದು. ಸ್ವಲ್ಪ ಗಟ್ಟಿ ಇದ್ರೆ ಪರವಾಗಿಲ್ಲ, ಉದ್ದಕ್ ಬರೋ ತರ ಇದ್ರು ಆಯ್ತು. ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಇಡಿ. ಇವಾಗ ಹಿಟ್ಟು ರೆಡಿ ಇದೆ ಅಲ್ವಾ, ಇದನ್ನ ನಾವು ಪಾರ್ಚ್ಮೆಂಟ್ ಶೀಟ್ ಇದೆ ಅಲ್ವಾ, ಕೆಳಗಡೆ ಹಾಕೊಂಡು ಉದ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇತ್ತು ಅಂತ ಅಂದ್ರೆ, ಹಿಂಗ್ ಚಪಾತಿ ಹಿಂಗ್ ಒತ್ತುತ್ತಾರೆ ನೋಡಿ, ಹಪ್ಳ ಮಾಡೋಕೆ ಎಲ್ಲ ಯೂಸ್ ಮಾಡ್ತಾರೆ ನೋಡಿ, ಒತ್ತೋ ಮಿಷಿನ್ ಕೈದು, ಅದು ಇದ್ರೆ ಒಳ್ಳೇದು. ಸೊ ಈ ತರ ನೀವು ಚೆನ್ನಾಗಿ ಉತ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಉತ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ಅದಾದ್ಮೇಲೆ ಏನ್ ಮಾಡಿ ಅಂದ್ರೆ, ಒಂದು ರೌಂಡ್ ಶೇಪ್ ಇರೋದು ಯಾವ್ದಾದ್ರು ಮುಚ್ಚಳನೋ ಕಪ್ಪೋ ಏನಾದ್ರು ತಗೊಂಡು ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಅದನ್ನ ನೀವು ನಿಧಾನವಾಗಿ ತಕ್ಕೊಂಡ್ಬಿಟ್ಟು ಅವನ್ ಅಲ್ಲಿ ಇಡ್ಬೇಕಾಗತ್ತೆ. ಸೊ ಇದನ್ನ ಅವನ್ ಟ್ರೇ ಇರುತ್ತಲ್ವಾ, ಅದ್ರೊಳಗೆ ಇಟ್ಕೊಳ್ಳಿ. ಓಕೆನಾ? ಅದಕ್ಕೂ ಕೂಡ ಅಪಾರ್ಚ್ಮೆಂಟ್ ಶೀಟ್ ಹಾಕಿ ಅದ್ರ ಮೇಲೆ ಇದನ್ನ ಹಾಕೋಬಹುದು. ಓಕೆ, ಇವಾಗ ಅವನ್ ಇಲ್ಲ ಅಂತ ಅನ್ಕೊಳ್ಳಿ. ಅವನ್ ಇಲ್ಲ ಅಂತ ಅಂದ್ರೆ ತವಾ ಮೇಲೂ ಮಾಡ್ಬೋದು ರೀ, ತುಂಬಾ ಈಸಿ. ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ದಪ್ಪಂದು ತವಾ ಏನಾದ್ರು ಇದ್ರೆ, ಹಂಚು ದಪ್ಪ ಹಂಚಿದ್ರೆ ಅದನ್ನ ಇಟ್ಕೊಳ್ಳಿ. ಅದು ಒಲೆ ಹಚ್ಚಿ ತಕ್ಷಣನೇ ಹಾಕ್ಬೋದು. ಹಾಕ್ಬಿಟ್ಟುನು ನಿಪ್ಪಟ್ಟು ಹಾಕ್ಬಿಟ್ಟುನು ಆಮೇಲೆ ಒಲೆ ಹಚ್ಕೊಂಡ್ಬಿಟ್ಟು ಅದನ್ನ ಸಣ್ಣ ಉರಿಗೆ ಬಿಟ್ಬಿಡಿ ಅಷ್ಟೇ. ಒಂದು ಮುಚ್ಚಳ ಮುಚ್ಚಿ ಸಣ್ಣ ಉರಿಗೆ ಬಿಟ್ಬಿಡಿ. 3-4 ನಿಮಿಷ ಆದ್ಮೇಲೆ ನೋಡಿ ಅದು ನಿಪ್ಪಟ್ಟು ಆಗಿರುತ್ತೆ. ಸೊ ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಹಿಂದ್ಗಡೆ ತಿರುಗ್ಸಿಡಿ, ಆಯ್ತು, ಮುಗೀತು ಅಷ್ಟೇ. ಅದು ಹಿಂದ್ಗಡೆಗೇನು ಮತ್ತೆ ಆನ್ ಮಾಡೋದೇನ್ ಬೇಡ, ಅದು ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ ನಿಪ್ಪಟ್ಟು ಅಲ್ವಾ? ಸೊ ಇವಾಗ ಈ ನಿಪ್ಪಟ್ಟುಗಳನ್ನ ನಾವು ಓವನ್ ಅಲ್ಲಿ ಇಡೋಣ. ಓವನ್ ಅಲ್ಲಿ ಇಟ್ಟಾಗ ಪ್ರೀ ಹೀಟೆಡ್ ಓವನ್ ಇರ್ಬೇಕು. 10 ನಿಮಿಷ ಪ್ರೀ ಹೀಟ್ ಮಾಡಿರಿ. ಆಮೇಲೆ ನಾವು 200 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಕೊಳ್ಳಿ. ಇವಾಗ ನಾವು ನಿಪ್ಪಟ್ಟನ್ನ ಟ್ರೇನ ಅದು ಓವನ್ ಒಳಗೆ ಇಡೋಣ. ಇಟ್ಬಿಟ್ಟು ನೋಡಿ, ಒಂದು 20 ನಿಮಿಷದೊಳಗೆ ಆಗುತ್ತೆ. ಒಂದು 18 ನಿಮಿಷ ಆದಾಗನೆ ಒಂದ್ ಸ್ವಲ್ಪ ನೋಡಿ, ಹೊರಗಿಂದಾನೆ ಕಾಣಿಸಿದ್ರೆ ಸರಿ, ಕೆಂಪಾಗ್ತಾ ಇದ್ರೆ ತೆಗೆದ್ಬಿಡಿ. ಓಕೆನಾ?
ನೋಡಿ ಇವಾಗ ಅವನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಾಗಿದೆ. ಇದನ್ನ ಅವನ್ ಅಲ್ಲಿ ತಿರುಗ್ಸೋಂತ ಅವಶ್ಯಕತೆ ಏನಿಲ್ಲ. ಒಳಗ್ ಕ್ಲೀನ್ ಆಗಿ ಕುಕ್ ಆಗಿರುತ್ತೆ. ಸೊ ಇದು ಇಷ್ಟೇ ಆಯ್ತು, ಮುಗೀತಿದು. ತುಂಬಾ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿ ಆಗಂತೂ ಕಾಣಿಸ್ತಾ ಇದೆ ಕಣ್ಣಲ್ಲೇನೆ. ಟೇಸ್ಟಿ ಆಗಂತೂ ಇದ್ದೇ ಇರುತ್ತೆ. ಎಲ್ಲಾ ಹಾಕಿದೀವಿ ನಾವು, ಇನ್ನೇನ್ ಟೇಸ್ಟಿ ಆಗಿರೋಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ದೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಎಣ್ಣೆಯಲ್ಲಿ ಹಾಕಿ ಕರ್ದಿರೋದಕ್ಕಿಂತನೂ ಚೆನ್ನಾಗಿದೆ ಅಂತ ನಾನ್ ಹೇಳ್ತೀನಿ. ನೀವು ಕೂಡ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ನಿಮ್ಗೆ ಇಷ್ಟ ಆದ್ರೆ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮಾಡಿಲ್ಲ ಅಂದ್ರೆ ಅದೊಂದು ನೆನಪಿಂದ ಮಾಡಿ. ನಾನು ನಿಮ್ಮ ಗೆಳತಿ ಸಪ್ನ. ಕಾಯ್ತಾ ಇರಿ ಮುಂದಿನ ವಿಡಿಯೋಗಾಗಿ. ಸಿಗೋಣ.